ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಅದರಲ್ಲಿ ಅಧ್ಯಾಯ 46 ಅನುಭವ ಮಂಟಪದಲ್ಲಿ ಅಕ್ಕ. ಈ ಅಧ್ಯಾಯದ 2ನೇ ಪಾಠನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಭುದೇವರಿಗೆ ತೃಪ್ತಿಯಾಗಲಿಲ್ಲ. ಮಡಿಕೆಯನ್ನು ಕೊಳ್ಳುವವನು ಬೆರಳಗಣ್ಣಿನಿಂದ ಅದನ್ನು ಬಡಿದು ಪರೀಕ್ಷಿಸುವಂತೆ ತರ್ಕಬದ್ಧವಾಗಿ ಪರೀಕ್ಷಿಸತೊಡಗಿದ. ಹಸಿ ಬೆಂದುದು ಸೀಳಿದುದು ಟಕ್ ಟಕ್ ಎಂದು ಶಬ್ದ ಮಾಡಿದರೆ ಪೂರ್ಣ ಸುಟ್ಟು ಮಡಿಕೆ ಟ್ಯೂ ಟ್ಯೂ ಎನ್ನುವುದಷ್ಟೇ. ಮಹಾದೇವಿಯ ಪರಿಪಕ್ವ ಹೃದಯ ಹತಚೇತನವಾಗದೆ ಕಠೋರ ಪರೀಕ್ಷೆಯಿಂದ ಉತ್ತೇಜಿತಗೊಂಡು ಆಕೆ ಸಮರ್ಪಕವಾಗಿ ಉತ್ತರಿಸತೊಡಗಿದ್ದಳು. ಇಲ್ಲಿಯವರೆಗೆ ಸಭಿಕ ಶರಣರಲ್ಲಿದ್ದ ಉದ್ವೇಗ ವೇದನೆಗಳು ಅಳಿದು ಹೋಗಿ ಈಗ ಸಂವಾದದ ಸೌರಭದಲ್ಲಿ ಆನಂದಿಸತೊಡಗಿದ್ದರು. ಮಹಾದೇವಿಯ ತಾತ್ವಿಕ ತಾರ್ಕಿಕ ಅಷ್ಟೇ ವಿನಯಶೀಲ ಹಾರ್ದಿಕ ಉತ್ತರಕ್ಕೆ ತಲೆದೂಗುತ್ತಿದ್ದರು. ಪ್ರಭುದೇವರು ಮತ್ತೆ ಕೇಳಿದರು. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ್ವ. ರಮಣೀಯ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳು ಮಾಡುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುವಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹಂತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ. ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣ ತಪ್ಪನ್ನು ಅವನ ಮೇಲೆ ಹೊರಿಸಿ ಬಾಳಲಾರದ್ದಕ್ಕೆ ಇತ್ತ ಬಂದು ಬಣ್ಣದ ಮಾತುಗಳನ್ನಾಡುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗ ಚನ್ನಮಲ್ಲಿಕಾರ್ಜುನನು ನಿನ್ನ ಪತಿ ಎಂಬುದಕ್ಕೆ ಯಾವ ಪ್ರಮಾಣವಿದೆ? ಪ್ರಭುದೇವರ ಕಠೋರ ಪ್ರಶ್ನೆಯಿಂದ ಸಭಾಂಗಣದಲ್ಲಿ ನೀರವ ಶಾಂತಿ ನೆಲೆಸಿತು. ಋಷಿ ಮೂಲವನ್ನು ನದಿ ಮೂಲವನ್ನು ಅರಸಲಾಗದು ಎಂಬುದು ಧಾರ್ಮಿಕ ಪ್ರಪಂಚದ ಮೂಲ ಸತ್ಯವಾಗಿರುವಾಗ ಹೀಗೆ ಪ್ರಶ್ನಿಸುವುದು ಅನುಚಿತವೆಂದು ಶರಣೆಯರಾದಿಯಾಗಿ ಎಲ್ಲ ಶರಣರಿಗೆ ವೇದನೆಯಾಯಿತು. ಆದರೆ ಮಹಾದೇವಿ ವಿಚಲಿತರಾಗಲಿಲ್ಲ. ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದೇನಲ್ಲ, ಕೇಳಲು ಅರ್ಹವಾದುದೇ. ಹೆಗ್ಗಣವನ್ನು ಒಳಗಿಕ್ಕಿ ನೆಲೆಗಟ್ಟು ಮಾಡಿದರೆ ಎಂದಿದ್ದರೂ ಅದು ಕೆದರಿ ಹೋಗಬಹುದು. ಇಂತಹ ಸಂಶಯಗಳನ್ನು ಅಂತರಂಗದಲ್ಲಿ ಅದುಮಿರಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಆದರದಿಂದ ಇಂಬಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ. ಆದ್ದರಿಂದ ಇಂತಹ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದು ಸಂಶಯವನ್ನು ನಿರ್ಮೂಲನ ಮಾಡಿಕೊಂಡರೆ ಒಳ್ಳೆಯದು. ನನ್ನ ಲೋಕವಿರೋಧಿ ಜೀವನದಲ್ಲಿ ಈ ಸಮಸ್ಯೆ ವಿವಾದಾಸ್ಪದವಾಗಿ ಉಳಿಯಬಾರದಷ್ಟೇ. ನಾನು ಸಣ್ಣವಳಿದ್ದಾಗಿನಿಂದಲೂ ಶಿವ ಪ್ರಪಂಚದ ಸಾಧಕಿಯಾಗಿದ್ದೆ. ನನ್ನ ತನುವು ಶಿವನಿಗೆ ಅನುವಾಗಿ ಮನವು ಮಾರು ಹೋಗಿ ಅವನ ಮೀಸಲ ಕುಸುಮವಾಗಿದ್ದೆ. ನನ್ನ ಬದುಕಿನ ಒಳ ಹೊರಗಿನೆಲ್ಲ ಅವನೇ ವ್ಯಾಪಿಸಿದ್ದ. ಅವನ ನೆನಹನ್ನು ಹಾಸಿಕೊಂಡು ಹೊದ್ದುಕೊಂಡು ಬಾಳುತ್ತಲಿದ್ದೆ. ಎನ್ನ ಮನವ ಮಾರುಗೊಂಡು ತನುವ ಸೂರೆಗೊಂಡು ಸುಖವನ್ನೊಪ್ಪುಗೊಂಡು ಇರುವನು ಇಂಬುಗೊಂಡು ಇರುವ ಚನ್ನಮಲ್ಲಿಕಾರ್ಜುನನ ಕುಲಸತಿಯಾಗಿ ಇರುವಾಗ ಶುಭ್ರ ಆಗಸದಲ್ಲಿ ತೇಲಿ ಬಂದ ಕಪ್ಪು ಮೋಡದಂತೆ ರಾಜನೋರ್ವ ಆಕಸ್ಮಿಕವಾಗಿ ನನ್ನನ್ನು ಕಂಡು ಮೋಹಿತನಾದ, ಲಗ್ನವಾಗ ಬಯಸಿದ. ಆದರೆ ನನ್ನ ಸರ್ವಾಂಗವನ್ನು ಮೀಸಲಳಿಯದಂತೆ ಶಿವನಿಗೇ ಅರ್ಪಿಸಬೇಕು ಎಂಬ ಉತ್ಕಟ ಅಪೇಕ್ಷೆಯಿದ್ದ ನನ್ನನ್ನು ಲಗ್ನ ಮಾಡಿಕೊಡಲು ನಿರಾಕರಿಸಿದಾಗ ಹೆತ್ತವರನ್ನು ಕಾರಾಗೃಹಕ್ಕೆ ತಳ್ಳಿದ. ರಾಜದಂಡದ ಸರ್ವಾಧಿಕಾರತ್ವದ ಕೆಳಗೆ ಸಿಕ್ಕು ಬದುಕನ್ನು ಪತನಿಸಿಕೊಳ್ಳುವುದಕ್ಕಿಂತ ಉಪಾಯದಿಂದ ಪಾರಾಗಬೇಕೆಂದು ಯೋಚಿಸಿ ಹಲವು ನಿಯಮಗಳನ್ನು ಮುಂದೆ ಮಾಡಿ ಅರಮನೆಯ ಹೊಸ್ತಿಲನ್ನು ತುಳಿದೆ. ಎಂತಹುದೇ ಪ್ರಸಂಗದಲ್ಲಿ ನನ್ನ ಪವಿತ್ರತೆಯನ್ನು ಬಲಿಗೊಡಬಾರದೆಂದು ನಿಶ್ಚಯಿಸಿ ಪ್ರಾಣವನ್ನು ಪಣಕ್ಕಿರಿಸಿ ಅಲ್ಲಿ ಇದ್ದೆ. ನಾನು ಹಾಕಿದ್ದ ನಿಯಮಗಳಲ್ಲಿ ಒಂದಾದ ಲಿಂಗಪೂಜೆ ಗುರುಪೂಜೆ ಜಂಗಮ ಸೇವೆಗೆ ಅಡ್ಡಿ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಬಿಡುಗಡೆ ಹೊಂದಿದೆ. ಆದುದರಿಂದ ಕಾಯ ವಾಚ ಮನಸ ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ಕಾರಣ ಮಿಕ್ಕಿನವರಾರೂ ಎನಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ನೀನು ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂಬುದನ್ನು ನಂಬುವುದು ಹೇಗೆ ಮಹಾದೇವಿ? ಪ್ರಭುದೇವ ತೀಕ್ಷ್ಣವಾಗಿ ನೋಟವನ್ನೆಸೆದು ಕೇಳಿದನು. ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಜಾಗೃತ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲಿ ಸಹ ನನ್ನ ಮನಸ್ಸು ಲೌಕಿಕರ ಅಂಗಸುಖವನ್ನು ಬಯಸಿಲ್ಲ. ಸಾವ ಪ್ರಪಂಚದ ಪುತ್ಥಳಿಯಾದ ಮಾಯಿಕದ ಮಲಭಾಂಡ ಆತುರದ ಭವನಿಳಯವಾದ ಪುರುಷ ಸುಖವನ್ನು ಚಿಂತಿಸಿಲ್ಲ. ಕೀಳಾದ ಸಂಸಾರ ಸುಖಕ್ಕೆ ಎಂದೂ ನನ್ನ ಚಿತ್ತವು ಹರಿದಿಲ್ಲ. ಆಕಸ್ಮಿಕವಾಗಿ ಕೈಗೆ ಬಿದ್ದ ತಾಳೆಯ ಹಣ್ಣನ್ನು ಕೈಗಳು ಹಿಡಿದಿದ್ದವು.
ಅಂದ ಮಾತ್ರಕ್ಕೆ ಹಿಡಿದ ಮನುಷ್ಯ ತಿಂದನು ಅಂತ ಊಹಿಸುವುದು ಹೇಗೆ? ಈಚಲ ಮರದ ಕೆಳಗೆ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡವೆಂದು ಊಹಿಸುವಂತೆ ಲೌಕಿಕರ ದೃಷ್ಟಿಯಲ್ಲಿ ಸಂಶಯವು ಸ್ವಾಭಾವಿಕವಾಗಿ ಇರುವುದರಿಂದ ಅವರು ಹೇಗೆ ತಿಳಿದುಕೊಂಡರೂ ವ್ಯಥೆಯಾಗದು. ಆದರೆ ವ್ಯಕ್ತಿಗಳ ಅಂತರಂಗದ ಒಳಹೊಕ್ಕು ನೋಡಬಲ್ಲ ನಿಮ್ಮಂತಹವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ಪ್ರಭುದೇವರು ಗಡುಸಾಗಿ ನುಡಿದರು. ನಟನೆಯ ಮಾತದಲ್ಲ ತಂದೆ, ಹೃದಯಾಂತರಾಳದಿಂದ ಬಂದುದು. ಬಾರದ ಭವಂಗಳಲ್ಲಿ ಬಂದೆನಯ್ಯ, ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ. ಇದು ಕಾರಣ ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ತನುವನುಗಾಗಿ ಮನ ಮಾರು ಹೋಗೆ, ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರಹಿನ್ನೆಂತು ಹೇಳ ತಂದೆ. ನಾನು ಬಯಸಿದ್ದರೆ ಲೌಕಿಕ ಸುಖಗಳು ಪಾದದ ಬಳಿ ಸಾಷ್ಟಾಂಗವೆರಗುತ್ತಿದ್ದವು. ಅವುಗಳನ್ನು ವಿರೋಧಿಸಿದ್ದಕ್ಕೆ ತಾನೇ ಪಡಬಾರದ ಕಷ್ಟಗಳ ಕುಲುಮೆಯಲ್ಲಿ ಹಾಯ್ದು ಬಂದು ಕಡೆಯಿಲ್ಲದ ತಾಪಗಳಲ್ಲಿ ನೋಯಬೇಕಾಯಿತು. ನಟನೆಯೇ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ ತಂದೆ. ತನುವು ಅನುವಾಗಿ ಮನವು ಮಾರು ಹೋಗಿ ಒಪ್ಪಚ್ಚಿ ಅಗಲಲಾರದ ತೆರಹಿಲ್ಲದ ಸ್ನೇಹದಿಂದ ಚೆನ್ನನಿಗಾಗಿ ಹಂಬಲಿಸುವ ನನ್ನಲ್ಲಿ ಇನ್ನೂ ವಿಶ್ವಾಸ ಬರದೆ ಮಹಾದೇವಿಯ ಮಾತುಗಳು ಶರಣರ ಹೃದಯಗಳನ್ನು ಮಿಡಿದವು. ಆದರೆ ಪ್ರಭುದೇವರ ಮುಖದ ಬಿಗಿತ ಸಡಿಲಲಿಲ್ಲ. ಸರಿ, ಮಾತುಗಳ ಮೂಲಕ ನೀನು ಇನ್ನೊಬ್ಬರನ್ನು ಮೋಸಗೊಳಿಸಬಹುದು. ಆದರೆ ನಿನ್ನ ಕೃತಿಯು ಅಂತರಂಗದ ಭಾವನೆಗಳಿಗೆ ದರ್ಪಣ ಹಿಡಿಯುತ್ತಿದೆ. ತನುವು ಸೀರೆಯನ್ನು ಕಳಚಿ ನಿರ್ವಾಣವಾಗಿದ್ದರೂ ಸಹ ಮನವು ಭ್ರಾಂತಿಯನ್ನು ಕೊಡವಿ ಬತ್ತಲೆಯಾಗಿಲ್ಲ. ಅಂತೆಯೇ ನೀಳವಾದ ಕೇಶವನ್ನೇ ಪದರು ಪದರಾಗಿ ಮಾಡಿ ಗೌಣೇಂದ್ರಿಯಗಳನ್ನು ಮುಚ್ಚಿಕೊಳ್ಳಲು ಹವಣಿಸುತ್ತಿರುವೆ. ಲಜ್ಜೆ ಅಪಮಾನದ ಭಾವವು ಹರಿದಿಲ್ಲ ಎಂಬುದು ಸುಸ್ಪಷ್ಟ. ವೇಷಧಾರಿಣಿಯೇ, ನಿನ್ನ ಈ ಕೃತ್ರಿಮಿತೆಯನ್ನು ಗುಹೇಶ್ವರನು ಒಪ್ಪನು. ವ್ಯಂಗ್ಯವಾದ ಧ್ವನಿಯಲ್ಲಿ ಪ್ರಭುದೇವ ನುಡಿದ. ಈ ನುಡಿಯ ತೀಕ್ಷ್ಣತೆ ಶರಣರ ಅಂತರಂಗವನ್ನು ಕೆರಳಿಸಿತು. ಆದರೂ ಮಹಾದೇವಿ ವಿಚಲಿತಳಾಗದೆ ನಿಂತುದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು. ಆಕೆ ನುಡಿದಳು. ಒಬ್ಬ ವ್ಯಕ್ತಿಯ ಅಂತಃಕರಣ ಪವಿತ್ರವಾಗಿದೆಯೇ, ಪರಿಪಕ್ವವಾಗಿದೆಯೇ ಎಂಬುದನ್ನು ತಿಳಿಯುವುದು ಬಹು ಕಷ್ಟ ಸಾಧ್ಯ. ತೋರಿಕೆಯನ್ನು ನೋಡಿ ಇರುವಿಕೆಯನ್ನು ಅಳೆಯುವುದು ಲೋಕದ ಗುಣ. ಆದರೆ ತೋರಿಕೆ ಇರುವಿಕೆಗೆ ಪೂರ್ಣ ಸಾಕ್ಷಿ ನೀಡಲಾರದು. ನೀರಿನಲ್ಲಿ ಇರಿಸಿದ ಕೋಲು ಬಾಗಿದಂತೆ ಕಂಡು ಬರುವುದು ತೋರಿಕೆ. ಆದ್ದರಿಂದ ಹಾಗೆ ಕಂಡರೂ ನಿಜಕ್ಕೂ ಅದು ಬಾಗಿಲ್ಲ ಎಂದು ಇರುವಿಕೆಯನ್ನು ಒಳಹೊಕ್ಕು ಅರಿಯುವುದು ವಿವೇಕತನ. ನಾನು ಲೋಕಸಾಕ್ಷಿಯಾಗಿ ನಡೆಯದೆ ದೇವಸಾಕ್ಷಿಯಾಗಿ ನಡೆಯುತ್ತಿರುವೆ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನೀನೆನ್ನ ಅಗಲದಿಪ್ಪೆಯಯ್ಯ, ನಾನಿನ್ನ ಅಗಲದಿಪ್ಪೆನಯ್ಯ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಿನಗೂ ಎನಗೂ ಬೇರೆ ಠಾವುಂಟೆ, ನಿನಗೂ ಎನಗೂ ಬೇರೆ ಠಾವುಂಟೆ. ನೀನು ಕರುಣಿ ಎಂಬುದ ನಾನು ಬಲ್ಲೆನಯ್ಯ. ನೀನು ಕರುಣಿ ಎಂಬುದ ನಾನು ಬಲ್ಲೆನಯ್ಯ. ನೀನಿರಿಸಿದ ಗತಿಯೊಳಗೆ ಇಪ್ಪವಳು ನಾನಯ್ಯ. ನೀನಿರಿಸಿದ ಗತಿಯೊಳಗೆ ಇಪ್ಪವಳು ನಾನಯ್ಯ. ನೀನೆ ಬಲ್ಲೆಯಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ನೀನು ಬಲ್ಲೆಯಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನೀ ಎನ್ನ ಅಗಲದಿಪ್ಪೆಯಯ್ಯ,
ಅಗಲದಿಪ್ಪೆಯಯ್ಯ ನಿನ್ನ ಅಗಲದಿಪ್ಪೆನಯ್ಯ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಾನು ನಿನಗೆ ಒಲಿದೆ, ನೀನು ಎನಗೆ ಒಲಿದೆ. ನಾನು ಎಂತಿರುವೆ ಎಂಬುದನ್ನು ಚನ್ನಮಲ್ಲಿಕಾರ್ಜುನನೇ ಬಲ್ಲನು. ಉಟ್ಟೆ ಬಿಟ್ಟೆ ಎಂಬ ಭಾವ ನನಗಿಲ್ಲ. ಉಡಬೇಕು ತೊಡಬೇಕು ಎಂಬ ಆಸೆಯೂ ನನಗಿಲ್ಲ. ಅವನು ಇರಿಸಿದ ಗತಿಯಲ್ಲಿ ಇರುತ್ತಲಿದ್ದೇನೆ ಎಂದು ದೃಢವಾಗಿ ನುಡಿದಳು. ಇದು ಅತ್ಯುತ್ತಮವಾದ ಹಾರಿಕೆಯ ಉತ್ತರ. ದೇವನೊಲಿದನೋ ನೀನೋ ಒಲಿದೆಯೋ ಅದು ಒತ್ತಟ್ಟಿಗಿರಲಿ. ನಿನ್ನ ಭಾವನೆಗಳು ಶುದ್ಧವಾಗಿದ್ದರೆ ಸೀರೆಯನ್ನು ಬಿಟ್ಟವಳು ಕೂದಲಿನಿಂದ ಮುಚ್ಚುವ ಪ್ರಯತ್ನವನ್ನೇಕೆ ಬಿಟ್ಟಿಲ್ಲ? ನಿನ್ನ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ವ್ಯಕ್ತವಾಗಿರುವುದು ಸುಸ್ಪಷ್ಟವಾಗಿದೆ. ಮಹಾನುಭಾವ, ನಿಮ್ಮ ಪ್ರಶ್ನೆ ಬಹು ತೀಕ್ಷ್ಣವಾಗಿದೆ. ಆದರೆ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಸಾರುತ್ತಿರುವೆ. ನಿಮ್ಮಲ್ಲಿ ನಾನು ಒಂದು ಮಾತು ಕೇಳಬಯಸುತ್ತೇನೆ. ಈ ಜಗತ್ತಿನಲ್ಲಿ ನಾವು ಪರಿಣಾಮದಿಂದ ಕಾರಣಗಳನ್ನು ಅರಿಯುವುದು ಬಹು ಸಾಮಾನ್ಯ ಜ್ಞಾನವಷ್ಟೇ. ಒಂದು ಕಾಯಿ ಹಣ್ಣಾಗಿದೆಯೋ ಇಲ್ಲವೋ ಎಂಬುದನ್ನು ನಾವು ತಿಂದ ಮೇಲೆ ನಿರ್ಧರಿಸುವುದಿಲ್ಲ, ಕೆಲವು ಲಕ್ಷಣಗಳಿಂದ ನಿರ್ಧರಿಸುತ್ತೇವೆ. ಫಲದ ಸಿಪ್ಪೆ ಹಸಿರಳಿದು ಕೆಂಬಣ್ಣ ಹೊಂದಿದಾಗ, ಹಳದಿಗೆ ತಿರುಗಿದಾಗ ಅದು ಹಣ್ಣಾಯಿತೆಂದು ನಿಶ್ಚಯಿಸುತ್ತೇವೆ. ಹಾಗೆಯೇ ನಿರ್ಲಿಪ್ತ ದಿಗಂಬರತ್ವವೆಂಬ ಬಣ್ಣ ನನ್ನ ನಿಲುವಿನಲ್ಲಿ ಮೂಡಿದೆ ಎಂದಾಗ ಅಂತರಂಗವು ವಿರಕ್ತಿಯಿಂದ ಪರಿಪಕ್ವವಾಗಿರಲೇಬೇಕೆಂದು ಊಹಿಸುವುದು ಸುಲಭವಷ್ಟೇ. ಎಲ್ಲಿಯವರೆಗೆ ಫಲವು ಪಕ್ವವಾಗಿರದೋ ಅಲ್ಲಿಯ ತನಕ ಮೇಲಣ ಸಿಪ್ಪೆಯು ಬಿಚ್ಚಲು ಬರದು. ಮಿಡಿಯ ಸ್ಥಿತಿಯಲ್ಲಿ ತಿರುಳಿಗೆ ಬಿಗಿಯಾಗಿ ಅಂಟಿಕೊಂಡಿರುವ ಸಿಪ್ಪೆಯು ಅದರಿಂದ ಬೇರ್ಪಡಲಾರಂಭಿಸಿದರೆ ಹಣ್ಣು ಮಾಗುತ್ತಿದೆ ಎಂದು ಸಾಮಾನ್ಯವಾಗಿ ನಿಶ್ಚಯಿಸಬಹುದು. ನಾನು ಶರೀರದ ಆವರಣವಾದ ಮಾನ ಮುಚ್ಚುವ ಬಟ್ಟೆಯನ್ನೂ ಕಿತ್ತೊಗೆದಿರುವೆ ಎಂಬುದು ಕಣ್ಣಿಗೆ ಕಾಣುವ ಸತ್ಯ. ಹೃದಯವು ಒಳಗೆ ಹಣ್ಣಾಗಿರದಿದ್ದರೆ ಸೀರೆ ಎಂಬ ಸಿಪ್ಪೆ ಕಳಚಲು ಸಾಧ್ಯವೇ? ಸ್ತ್ರೀಯು ಎಂತಹ ದರಿದ್ರಳು, ನಿರ್ಗತಿಗಳು ಇದ್ದರೂ ಕಾಡಿಬೇಡಿಯಾದರೂ ಬಟ್ಟೆಯನ್ನು ತೊಡುವಳು. ನಗ್ನರಾಗುವುದು ಕೇವಲ ಇಬ್ಬರು ಮಾತ್ರ, ಅತಿ ಹುಚ್ಚರು ಮತ್ತು ಪರಮ ವಿರಕ್ತರು. ನಾನು ಹುಚ್ಚಿಯಂತೂ ಅಲ್ಲ ಅಂದಾಗ ದಿಗಂಬರೆಯಾದ ನನ್ನನ್ನು ವಿರಕ್ತೆಯೆಂದು ನಿರ್ಧರಿಸುವುದು ತಮಗೆ ಏಕೆ ಸಾಧ್ಯವಾಗುತ್ತಿಲ್ಲ? ಎದೆಗಾರಿಕೆಯಿಂದ ನುಡಿದಳು. ಪ್ರಭುದೇವ ಕ್ಷಣಕಾಲ ವಿಚಲಿತನಾದ. ಸಾವರಿಸಿಕೊಂಡು ನುಡಿದ. ನೀನು ಸೀರೆಯನ್ನು ತೆಗೆದೊಗೆದುದು ವೈರಾಗ್ಯವೇ ಸರಿ. ಅದರ ಬಗ್ಗೆ ನಮಗೆ ಆತಂಕ ಉಳಿದಿಲ್ಲ. ಆದರೆ ಸೀರೆಯನ್ನು ಬಿಸುಟಿದ ವೈರಾಗ್ಯ ನಿಧಿ ಪುನಃ ಕೂದಲ ತೆರೆಯಿಂದ ಗೌಣೇಂದ್ರಿಯಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಪ್ರಭುದೇವರು ಚುಚ್ಚಿ ನುಡಿದರು. ಮಹಾದೇವಿ ಗಂಭೀರವಾಗಿ ಹೇಳಿದಳು. ಹೌದು, ಕೂದಲನ್ನು ಮರಿ ಮಾಡಿದುದಕ್ಕೆ ಪ್ರಬಲ ಕಾರಣವಿದೆ. ನನಗಾಗಿ ಅಲ್ಲ, ನಿಮ್ಮಂತಹವರಿಗಾಗಿ. ಎಂದು ಬೆರಗಾಗಿ ಉಚ್ಚರಿಸಿದ ಪ್ರಭುದೇವರು ಬೆಚ್ಚಿದರು. ಹೌದು, ಎಲ್ಲರೂ ನಿಮ್ಮಂತಹ ಪರಿಪಕ್ವಾವಸ್ಥೆಯಲ್ಲೇ ಇರುವುದಿಲ್ಲ. ಅರ್ಧಂಬರ್ಧ ಸಿದ್ಧಪುರುಷರಾದ ಸಾಧಕರು ಈ ಅನುಭವ ಮಂಟಪದಲ್ಲಿರಬಹುದು. ಅಂಥವರು ಗೌಣೇಂದ್ರಿಯಗಳನ್ನು ಮನೋವಿಕಾರದ ಹೇತುವಾದ ಕಾಮನ ಮುದ್ರೆಯನ್ನು ಕಂಡು ಕ್ಷೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಇತರರಿಗಾಗಿ ಮುಚ್ಚಿರುವೆ. ಇದರ ಬಗ್ಗೆ ತಾವು ತಪ್ಪು ತಿಳಿಯುವ ಪ್ರಮೇಯವೇ ಇಲ್ಲ. ಮಹಾದೇವಿಯ ದಿಟ್ಟತನಕ್ಕೆ ಶರಣ ಸಮೂಹವು ಬೆರಗಾಯಿತು. ಪ್ರಭುದೇವ ಅಂತರಂಗದಲ್ಲಿ ತಲೆದೂಗಿದರೂ ಬಹಿರಂಗದಲ್ಲಿ ಗಂಭೀರವಾಗಿಯೇ ಇದ್ದ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 46ನೇ ಅಧ್ಯಾಯದ 2ನೇ ಪಾಠು. ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.